ಎಷ್ಟೋ ಸರ್ತಿ ಆ ಡಿವೋರ್ಸ್ ಆದ ಇನಿಷಿಯಲ್ ಡೇಸಲ್ಲಿ ಇಲ್ಲ ನಾನು ಸಿಂಗಲ್ ಮದರ್ ಆಗಿ ಇರ್ತೇನೆ, ಮಗಳು ದೊಡ್ಡವಳಾದ ಮೇಲೆ ಕಾನ್ಫ್ಲಿಕ್ಟ್ಗಳು ಬರ್ಲಿಕ್ಕೆ ಶುರು ಆಗ್ತದೆ, ನನಗೂ ಒಬ್ಬ ಸಂಗಾತಿ ಬೇಕು ಅಂತ ಹೇಳಿ ಆಮೇಲೆ ಹುಡುಕ್ಲಿಕ್ಕೆ ಶುರು ಮಾಡಿ ಇವ್ರ ಟ್ರಾಮಾನು ಮ್ಯಾಚ್ ಆಗ್ತಾ ಇದೆ. ಹಾಗಾಗಿ ಒಟ್ಟಿಗೆ ಪ್ಯಾಟರ್ನ್ ಆಗ್ಲಿಕ್ಕೆ ಶುರು ಆಯಿತು, ಟ್ರಾಮಾ ಬಾಂಡಿಂಗ್ ಆಗ್ಲಿಕ್ಕೆ ಶುರು ಆಯಿತು. ತುಂಬ ಕಲಹಗಳು, ತುಂಬ ಅಟ್ಯಾಚ್ಮೆಂಟ್ ಇಶ್ಯೂಸ್ ಓದೋದೆಲ್ಲ ಬಂತು. ಸರಿ ಅಂತ ಅವ್ರನ್ನ ಬಿಟ್ಟರು, ಇನ್ಯಾರ ಹತ್ರನೂ ಹೋದರು, ಮತ್ತೆ ಅದೇ ರೀತಿಯಾದಂಥ ಪ್ಯಾಟರ್ನ್. Mind, body, soul. ನಮಸ್ಕಾರ, ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇದು ಮನಸೆ ಓ ಮನಸೆ. ನಮ್ಮ ಜೊತೆ ಅಕ್ಷರ ದಾಮ್ಲೆ ಅವರಿದ್ದಾರೆ. ಲೆಟ್ಸ್ ವೆಲ್ಕಮ್ ಹಿಮ್. ನಮಸ್ತೆ. ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡೋಣ? ಕಳೆದ ಎಪಿಸೋಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಪ್ರತಿ ಎಪಿಸೋಡ್ನಲ್ಲೂ ಒಂದೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಮಾತಾಡ್ತೀವಿ. ಹೌದು, ಇವತ್ತು ಯಾವ ವಿಚಾರ? ಇವತ್ತು ನಾವು ಥೆರಪಿಸ್ಟ್ಗಳ ಬಗ್ಗೆ ಮಾತಾಡುವ ಅಂತ ಅನ್ಕೊಂಡಿದ್ದೀವಿ. ಸಾಧಾರಣವಾಗಿ ಸ್ವಂತ ಇದರದೇ ಮಾತಾಡೋದಕ್ಕೆ ಹೊರಟಿದ್ದಾರೆ. ಏನಿದೆ, ಏನೋ ಒಂದು ಇಂಟ್ರೆಸ್ಟಿಂಗ್ ಇದ್ದೇ ಇರುತ್ತೆ, ಕೇಳೋಣ. ಸಾಧಾರಣವಾಗಿ ನಾವು ಥೆರಪಿಸ್ಟ್ಗಳು ನೀವು ಸೆಷನ್ ತಗೊಳ್ಳಿ ಅಂತ ಹೇಳೋದನ್ನು ಕೇಳ್ತೇವೆ. ಬಟ್ ಥೆರಪಿಸ್ಟ್ಗಳಿಗೆ ಎಷ್ಟು ಸೆಷನ್ಗಳ ಇಂಪಾರ್ಟೆನ್ಸ್ ಇರ್ತದೆ, ಅಥವಾ ಅವರಿಗೆ ಅವ್ರು ಯಾವಾಗ ದಾರಿ ತಪ್ತಾರೆ, ಮತ್ತು ಅವರು ಯಾವಾಗ ಸೆಷನ್ ತಗೊಳ್ಬೇಕಾಗ್ಬೋದು, ಮತ್ತು ಥೆರಪಿಸ್ಟ್ ಆದ ತಕ್ಷಣ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದೇ ಇಲ್ಲ ಅನ್ನುವಂಥ ಸ್ಥಿತಿಯು ಇರುವುದಿಲ್ಲ ಅನ್ನೋದನ್ನು ನಾವು ಅರ್ಥಕೊಳ್ಬೇಕು. ಅಥವಾ ಕೆಲವರು ತಮಗೆ ಸಮಸ್ಯೆ ಬಂದಿದೆ ಅನ್ನೋದಕ್ಕೆ ಥೆರಪಿಸ್ಟ್ಗಳಾಗಿದ್ದರಲ್ಲೂಬಹುದು. ಅದರ ಬಗ್ಗೆ ಇನ್ನೊಂದು ಬೇರೆ ಚರ್ಚೆ ಮಾಡೋಣ. ಯಾಕೆಂದರೆ ಇತ್ತೀಚೆಗಂತೂ ನಿಮಗೆ ಅನೇಕರು ಬೇರೆ ಬೇರೆ ರೀತಿಯಾದಂಥ ಕೌನ್ಸಿಲರ್ಗಳು, ಕೋಚ್ಗಳು ಅಥವಾ ಈ ಥರದವರೆಲ್ಲ ಉದ್ಭವ ಆಗಿದ್ದಾರೆ. ಯಾಕಾಗಿದ್ದಾರೆ ಅಂತ ನೀವು ಅವ್ರ ಕತೆ ಎಲ್ಲ ಕೇಳಿದ್ರೆ ಪ್ರತಿಯೊಬ್ಬರದ್ದು ಅವರ ಏನೋ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡು, ನಾನು ಡಿಪ್ರೆಷನಲ್ಲಿದ್ದೆ, ಅದಕ್ಕೆ ಐ ಹ್ಯಾವ್ ಓವರ್ಕಮ್ ಇಟ್, ಸೊ ಹಾಗಾಗಿ ಐ ವಿಲ್ ಹೆಲ್ಪ್ ಪೀಪಲ್. ಹೌದು, ಈ ಥರದ ಇನ್ನೊಂದು ದೊಡ್ಡ ಮಟ್ಟಿನ ಒಂದು ಹೊಸ ಸಮಸ್ಯೆ ಸೃಷ್ಟಿಯಾಗಿದೆ. ಅದರ ಬಗ್ಗೆ ಇನ್ನೊಂದು ದಿವಸ ಮಾತಾಡುವ. ಯಾಕೆಂದರೆ ಅದು ಕೂಡ ಇನ್ನೊಂದು ಕಾಂಟ್ರವರ್ಷಿಯಲ್ ಕಾನ್ವರ್ಸೇಷನೇ ಆಗ್ತದೆ. ಇವತ್ತದಲ್ಲ. ಇವತ್ತು ಒಬ್ಬ ಥೆರಪಿಸ್ಟ್ಗೆ ಕೂಡ ಯಾವ ರೀತಿಯಾದಂಥ ಸಹಾಯಗಳು ಬೇಕಾಗ್ತವೆ ಅಂತ. ಈಗ ಥೆರಪಿಸ್ಟ್ ಅಂದ ತಕ್ಷಣ ಅವ್ರ ಮನೆಯಲ್ಲಿ ಎಲ್ಲ ಸರಿ ಇರ್ತದೆ ಅಂತಿಲ್ಲ. ಅವರ ಸಂಬಂಧಗಳಲ್ಲೂ ವ್ಯತ್ಯಾಸಗಳಾಗ್ತವೆ, ಅಥವಾ ಅವರ ತಂದೆ ತಾಯಿಯ ಜೊತೆಗಿನ ಸಂಬಂಧಗಳಲ್ಲೂ ವ್ಯತ್ಯಾಸಗಳಿರ್ಬೋದು, ಅಥವಾ ಎಲ್ಲರ ಜೊತೆನೂ ಸ್ನೇಹಿತರ ಜೊತೆನೂ ಭಾಳ ಒಳ್ಳೆಯ ಸ್ನೇಹವೇ ಇರ್ತದೆ ಅಂತೇನಿಲ್ಲ. ಅವರು ಮನುಷ್ಯರೇ ಅನ್ನೋದನ್ನು ಬಹುಶಃ ನಾವು ಈ ಸಂಭಾಷಣೆ ಮೂಲಕ ತಿಳಿಸ್ಬೋದು ಅಂತ ಅಂದ್ಕೊಳ್ತೇನೆ. ಅಥವಾ ಒಂದು ಕೌನ್ಸಿಲಿಂಗ್ನ ವಿಷಯದಲ್ಲಿ ಬಂದ ಹಾಗೆ ಒಂದು ರೀತಿಯಲ್ಲಿ ಹಿತ್ತಿಲ ಗಿಡ ಮದ್ದಲ್ಲ ಅನ್ನೋ ಥರನೂ ಕೂಡ ಆಗಿರಲೂಬಹುದು. ಹೌದು. ಸೊ ಈ ಎಲ್ಲ ಸಾಧ್ಯತೆಗಳು ಇರ್ತವೆ. ಒಬ್ಬ ಥೆರಪಿಸ್ಟ್ನ ಲೈಫ್ನಲ್ಲೂ ಕೂಡ ಕ್ರೈಸಿಸ್ ಬರ್ತದೆ, ಮತ್ತು ಆ ಕ್ರೈಸಿಸ್ ಬಂದಾಗ ಅವರು ಕೂಡ ಬೇರೆ ಥೆರಪಿಸ್ಟ್ಗಳ ಸಹಾಯವನ್ನು ಪಡಿಬೇಕು ಅಂತ. ಇದು ನನ್ನ ಜೀವನದಲ್ಲೂ ನಾನು ಎಷ್ಟೋ ಸರ್ತಿ ಬೇರೆ ಥೆರಪಿಸ್ಟ್ಗಳ ಹತ್ರ ಹೋದದ್ದಿದೆ, ನನಗೆ ಥೆರಪಿಗಳನ್ನು ತಗೊಂಡದ್ದಿದೆ. ಅದೇ ರೀತಿ ನನ್ನ ಹತ್ರ ಇನ್ನೊಬ್ಬರು ಥೆರಪಿಸ್ಟ್ ಬಂದ ವಿಷಯವನ್ನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವರಿಗೆ ರಿಲೇಷನ್ಶಿಪ್ ಬ್ರೇಕ್ ಆಗಿತ್ತು, ಡಿವೋರ್ಸ್ ಆಗಿತ್ತು. ಆದರೆ ಒಬ್ಬಳು ಮಗಳಿದ್ಲು. ಆದರೆ ಆ ಮಗಳಿದ್ದ ಕಾರಣಕ್ಕೋಸ್ಕರ ಗಂಡನ ಜೊತೆ ಆವಾಗವಾಗ ಸಂಭಾಷಣೆ ಮತ್ತು ಮೇಂಟೆನೆನ್ಸು ಈ ಥರದ್ದೆಲ್ಲ ವ್ಯವಸ್ಥೆಗಳಿದ್ವು. ಆಮೇಲೆ ಎಷ್ಟೋ ಸರ್ತಿ ಆ ಡಿವೋರ್ಸ್ ಆದ ಇನಿಷಿಯಲ್ ಡೇಸಲ್ಲಿ ಇಲ್ಲ ನಾನು ಸಿಂಗಲ್ ಮದರ್ ಆಗಿ ಇರ್ತೇನೆ ಅಂತ ಅಂದ್ಕೊಳ್ತಾರೆ. ಯಾಕೆಂದರೆ ಮಗಳ ಜೀವನವನ್ನು ನಾನು ಸುದೃಢ ಮಾಡಬೇಕು ಅಂತ. ಸೊ ಹೀಗೆ ಮಗಳು ಸಣ್ಣವಳಿದ್ದಾಗ ಇದು ಬಹಳ ಹೆಚ್ಚು ಮೌಲ್ಯಯುತವಾಗಿ ಕಂಡರೂ ಕೂಡ ಮಗಳು ದೊಡ್ಡವಳಾಗ್ತಾ ಹೋದ ಹಾಗೆ, ಆಕೆ ಒಂದು 12ನೇ ತರಗತಿಗೆ ಬಂದ ಮೇಲೆ, ಅಥವಾ ಡಿಗ್ರಿಗೆ ಹೋಗ್ಲಿಕ್ಕೆ ಶುರು ಮಾಡಿದ ಮೇಲೆ, ಆಮೇಲೆ ತಾಯಿಯ ಮೇಲೆ ಅವಲಂಬನೆ ಕಡಿಮೆ ಆಗ್ತದೆ. ಮಗಳು ತನ್ನಷ್ಟಕ್ಕೆ ತನ್ನ ಸ್ನೇಹಿತರು, ತನ್ನ ಕೆಲಸ, ತನ್ನ ಶಿಕ್ಷಣ, ಈ ಥರ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಬ್ಯುಸಿ ಇದ್ದಾಗ ತಾಯಿಗೆ ಎಲ್ಲೋ ಒಂದು ಕಡೆ ಕೆಲಸದ ಜೊತೆಗೆ ತನಗೂ ಒಂದು ಸಂಗಾತಿ ಬೇಕಿತ್ತು ಅನ್ನುವಂಥ ಹಂಬಲ ಉಂಟಾಗ್ಲಿಕ್ಕೆ ಶುರು ಆಗ್ತದೆ. ಸೊ ಆವಾಗ ಈ ಮಗಳ ಅಂದರೆ ಎಕ್ಸ್ ಹಸ್ಬೆಂಡು ಇರ್ತಾರೆ, ಬಟ್ ಅವ್ರ ಜೊತೆ ಮಾತುಕತೆ ಅಂಥದ್ದೇನು ಆಗ್ತಾ ಇರೋದಿಲ್ಲ. ಸೊ ಹೀಗಿರುವಂಥ ಒಂದು ಪರಿಸ್ಥಿತಿನಲ್ಲಿ, ಅಂದರೆ ಸಿಂಗಲ್ ಮದರ್ ಆಗಿರಬೇಕು ಅಂತ ಅಂದ್ಕೊಂಡು ಇನಿಷಿಯಲಿ ಎಲ್ಲ ಮುಂದೆ ಹೋದ ನಂತರ ಮಗಳು ದೊಡ್ಡವಳಾದ ಮೇಲೆ ಈ ಕಾನ್ಫ್ಲಿಕ್ಟ್ಗಳು ಬರ್ಲಿಕ್ಕೆ ಶುರು ಆಗ್ತವೆ. ಸೊ ನನಗೂ ಒಬ್ಬ ಸಂಗಾತಿ ಬೇಕು ಅಂತ ಹೇಳಿ ಆಮೇಲೆ ಹುಡುಕ್ಲಿಕ್ಕೆ ಶುರು ಮಾಡಿದರು.
ಸೊ ಸಂಗಾತಿಯನ್ನು ಹುಡುಕೋದು ತಪ್ಪ ಅಂತ ಕೇಳಿದ್ರೆ ತಪ್ಪಲ್ಲ. ಆದರೆ ಯಾವಾಗ ನಾವು ನಮ್ಮ ರಿಲೇಷನ್ಶಿಪ್ಗಳಿಂದ ಅಥವಾ ಹಿಂದಿನ ರಿಲೇಷನ್ಶಿಪ್ಗಳಿಂದ ಆದಂಥ ಟ್ರಾಮಾಗಳನ್ನು ಹೀಲ್ ಮಾಡಿಕೊಳ್ಳದೆ ಬೇರೆ ರಿಲೇಷನ್ಶಿಪ್ಗಳನ್ನು ಹುಡುಕ್ಲಿಕ್ಕೆ ಹೋಗ್ತೇವೋ ಆವಾಗ ನಮಗೆ ಟ್ರಾಮಾ ಬಾಂಡಿಂಗೇ ಆಗುವಂಥದ್ದು. ಟ್ರಾಮಾ ಬಾಂಡಿಂಗ್ ಅಂದರೆ ಈಗ ನಮ್ಮಲ್ಲಿರುವಂಥ ಟ್ರಾಮಾಕ್ಕೆ ಸರಿಯಾದಂಥ ಅಥವಾ ಆ ವ್ಯಕ್ತಿಗೂ ಅಂಥದ್ದೇ ಟ್ರಾಮಾ ಇದ್ದ ಅಂಥ ಪರಿಸ್ಥಿತಿಯಲ್ಲೇ ನಾವು ಅವರನ್ನು ಅಟ್ಯಾಚ್ ಮಾಡ್ಕೊಳ್ತೇವೆ. ಉದಾಹರಣೆಗೆ ಹೇಳೋದಂತಂದರೆ ಇವರು ಸೆಪರೇಟೆಡು, ಇವರಿಗೆ ಏನು ಡಿವೋರ್ಸಿನ ಟ್ರಾಮಾ ಇನ್ನೂ ಹೋಗಿಲ್ಲ, ಅವರು ಸೆಪ್ರೇಟೆಡು, ಆಮೇಲೆ ಅವ್ರಿಗೂ ಅದೇ ರೀತಿಯಾದಂಥ ಟ್ರಾಮಾಗಳಿದೆ. ಸೊ ಇವರ ಟ್ರಾಮಾನು ಮ್ಯಾಚ್ ಆಗ್ತಾ ಇದೆ. ಹಾಗಾಗಿ ಗುಡ್ ಥಿಂಗ್. ಇಟ್ ಈಸ್ ನಾಟ್ ಎ ಗುಡ್ ಥಿಂಗ್. ಯಾಕೆ ಅಂತಂದರೆ ಅವರ ಟ್ರಾಮಾ ಇವ್ರಿಗೆ ಆಲ್ರೆಡಿ ಟ್ರಾಮಾ ಇದೆ, ಅವ್ರಿಗೂ ಆ ಟ್ರಾಮಾ ಇದೆ, ಇಬ್ಬರು ಅದನ್ನು ಹೀಲ್ ಮಾಡ್ಕೊಳ್ಳದೆ ಜೊತೆ ಸೇರಿದ್ರೆ ಫುಲ್ ಡ್ರಾಮಾ ಆಗಿ ಹೋಗ್ತದೆ. ಸೊ ಇದು ಮೇಜರ್ ಆಗಿ ಆದಂಥದ್ದು. ಸೊ ಅವ್ರಿಗೆ ಇದೇ ಮಾಮೂಲಾಗಿ ಪ್ಯಾಟರ್ನ್ ಆಗ್ಲಿಕ್ಕೆ ಶುರು ಆಯಿತು. ಅಂದರೆ ಟ್ರಾಮಾ ಬಾಂಡಿಂಗೇ ಆಗ್ಲಿಕ್ಕೆ ಶುರು ಆಯಿತು. ಒಬ್ಬರನ್ನು ಪಾರ್ಟ್ನರಾಗಿ ತೊಗೊಂಡ್ರು, ಅವ್ರ ಜೊತೆ ಇನ್ನೇನು ಜೀವನ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಿದ್ದಾಗಲೇ ತುಂಬ ಕಲಹಗಳು, ತುಂಬ ಅಟ್ಯಾಚ್ಮೆಂಟ್ ಇಶ್ಯೂಸ್ ಓದೋದೆಲ್ಲ ಬಂತು. ಸರಿ ಅಂತ ಅವ್ರನ್ನ ಬಿಟ್ಟರು, ಇನ್ಯಾರ ಹತ್ರನೂ ಹೋದರು, ಮತ್ತು ಅದೇ ರೀತಿಯಾದಂಥ ಪ್ಯಾಟರ್ನ್. ಸೊ ಥೆರಪಿಸ್ಟ್ ಆಗಿದ್ದರೂ ಕೂಡ ಎಷ್ಟೋ ಸತಿ ನಮಗೆ ಆ ಪ್ಯಾಟರ್ನಲ್ಲಿ ನಾವು ಬಿದ್ದಾಗ ನಮಗೆ ಅರಿವಾಗದೆ ನಾವು ಆ ಪ್ಯಾಟರ್ನಲ್ಲಿ ಮತ್ತೆ ಮತ್ತೆ ಸಿಕ್ಕಿ ಹಾಕ್ಕೊಳ್ತಾ ಇರ್ತೇವೆ. ಇದಕ್ಕೆ ಕಾರಣ ಏನು ಅಂತಂದರೆ ನಾವು ಯಾವಾಗ ನಾವೇ ಸಮಸ್ಯೆಯ ಒಂದು ಭಾಗವಾಗಿರ್ತೇವೋ ಆವಾಗ ಅದರಿಂದ ಎಷ್ಟೋ ಸತಿ ಹೊರಗೆ ಬಂದು ಆ ಸಮಸ್ಯೆ ಆಬ್ಜೆಕ್ಟಿವ್ಲಿ ಆಗೋದಿಲ್ಲ. ಸೊ ನಾವು ಯಾವಾಗಲೂ ಬೇರೆ ಇದನ್ನೇ ಸೊಲ್ಯೂಷನ್ಗಳನ್ನೇ ಹುಡುಕ್ತಾ ಹೋಗ್ತೇವೆ. ಸೊ ಅಂಥ ಒಬ್ಬರು ಥೆರಪಿಸ್ಟ್ ನನ್ನ ಹತ್ರ ಬಂದು ಏನೋ ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಅದೇ ದಿವಸ ಗಲಾಟೆ ಆಗಿತ್ತು ಅವರ ಪಾರ್ಟ್ನರ್ ಜೊತೆ. ಹಾಗಾಗಿ ಯಾಕೋ ಮಾತಾಡುವ ನಾವು ಹೀಗೆ ಕ್ಯಾಶುವಲಿ ಭೇಟಿ ಮಾಡಿದ್ದು, ಮಾತಾಡುವ ಮೂಡ್ನಲ್ಲಿರಲಿಲ್ಲ, ಏನೋ ಇರಿಟೇಷನ್ನು, ಏನೋ ಡಲ್ ಆಗಿದ್ದರು. ನಾನು ಕೇಳಿದೆ ಏನಾಯಿತು, ಏನಾದರೂ ಸಮಸ್ಯೆನಾ ಅಂತ. ಆಮೇಲೆ ಹೇಳಿದರು, ಆಮೇಲೆ ಎಲ್ಲ ಗಳಗಳ ನೀರು ಹರಿತು. ಆಮೇಲೆ ಹೇಳಿದ್ರು ಹೀಗೀಗೆಲ್ಲ ಆಗಿದೆ ಅಂತೆಲ್ಲ. ಮತ್ತು ಅದನ್ನು ಯಾವಾಗ ನಾವು ಹೀಲ್ ಮಾಡಿದ್ವು ಆಮೇಲಿಂದ ಅವರಿಗೆ ಆ ಥರದ ಟ್ರಾಮಾ ಬಾಂಡಿಂಗಿಗೆ ಹೋಗುವಂಥ ಪರಿಸ್ಥಿತಿ ಬರಲಿಲ್ಲ. ಆಮೇಲೆ ಅವರು ಇಂಟ್ರೆಸ್ಟಿಂಗ್ಲಿ ಬೇರೆ ಪಾರ್ಟ್ನರ್ಗಳನ್ನು ಹುಡುಕುವ ಬದಲು ಅವರ ಎಕ್ಸ್ ಹಸ್ಬೆಂಡ್ನ ಜೊತೆಗೆ ಮತ್ತೆ ಒಂದಾಗಿ, ಈಗ ಮನೆ ಮುರಿದು ಹೋಗಿದ್ದ ಮನೆ ಮತ್ತೆ ಒಂದಾಗಿ, ಮಗಳು ಗಂಡ ಹೆಂಡತಿ ಒಟ್ಟಿಗೆ ವಾಪಸ್ ಇದ್ದಾರೆ ಕೂಡ. ಸೊ ಹೀಗೆ ಕೂಡ ಆಗುವಂಥ ಸಾಧ್ಯತೆಗಳಿರ್ತವೆ. ಆದರೆ ಇಲ್ಲಿ ಒಂದು ನೀವು ಈ ರೀತಿ ಒಬ್ಬ ಥೆರಪಿಸ್ಟಿನ ವಿಚಾರದ ಹೇಳ್ತಾ ನನಗೆ ಈ ಟ್ರಾಮಾ ಬಾಂಡಿಂಗ್ ಅನ್ನೋ ತುಂಬ ಇಂಟ್ರೆಸ್ಟಿಂಗ್ ಇದು ಬಂತು. ಹಾಗಿದ್ರೆ ಈ ರೀತಿಯ ಪ್ಯಾಟರ್ನನ್ನು ಇದು ಮಾಡ್ತಾರೆ. ಹಾಗಿದ್ರೆ ಒಂದು ವೇಳೆ ಅವ್ರಿಗೆ ನಿಜವಾಗ್ಲೂ ಅವ್ರು ಕಂಪ್ಯಾಟಿಬಲ್ ಆಗಿದ್ದರೂ ಕೂಡ, ಇಬ್ಬರು ಟ್ರಾಮಾ ಸಿಮಿಲರ್ ಇದ್ರೂ ಕೂಡ ಅದನ್ನು ಹೀಲ್ ಮಾಡ್ಕೊಂಡು ಸರಿಯಾದ ಒಂದು ಜೀವನ ನಡೆಸೋಕ್ಕೆ ಚಾನ್ಸೇ ಇಲ್ಲ. ಚಾನ್ಸ್ ಇದೆ. ಆ ಟ್ರಾಮಾದ ಅವೇರ್ನೆಸ್ ಇದ್ದರೆ ಆವಾಗ ನಮಗೆ ಓಕೆ, ನಮಗೆ ಈ ಟ್ರಾಮಾಗಳಿದೆ, ಹಾಗಾಗಿ ನಾವು ಜೊತೆಗೆ ಬಂದಿದ್ದೇವೆ, ನಾವು ಇಂಡಿವಿಜುವಲಿ ಇದನ್ನು ಹೀಲ್ ಮಾಡಿಕೊಂಡು ಮುಂದೆ ಹೋಗಬೇಕು ಅನ್ನುವಂಥ ಒಂದು ಅವೇರ್ನೆಸ್ ಇದ್ದರೂ ಕೂಡ, ಮತ್ತು ಇಂಡಿವಿಜುವಲ್ ಅದನ್ನು ಹೀಲ್ ಮಾಡಿಕೊಂಡ್ರೆ ಅದನ್ನು ಚೆನ್ನಾಗಿ ಮುಂದುವರಿಸ್ಲಿಕ್ಕೆ ಸಾಧ್ಯ ಇದೆ. ಆದರೆ ಇಲ್ಲಿ ಈ ಕಥೆಯಲ್ಲಿ ಏನಾಗಿತ್ತು ಅಂದರೆ ಇವ್ರಿಗೂ ಅವೇರ್ನೆಸ್ಸಿಗೆ ಬರ್ತಾ ಇರಲಿಲ್ಲ, ಆ ಕಡೆಯವ್ರಿಗೂ ಅವೇರ್ನೆಸ್ಸಿಗೆ ಬರ್ತಾ ಇರಲಿಲ್ಲ. ಬಟ್ ಇನ್ ಜನರಲ್ ನೀವು ಹಾಗೆ ಈ ದೊಡ್ಡದಾಗಿ ನೋಡೋದಿದ್ರೆ ಎಷ್ಟೋ ಕಡೆಗಳಲ್ಲಿ ನಾವು ಸ್ನೇಹಿತರಾಗುವಲ್ಲಿಂದ ಹಿಡಿದು, ಬರೀ ರಿಲೇಷನ್ಶಿಪ್ ಅಂತಲ್ಲ, ನಾವು ಸ್ನೇಹಿತರಾಗೋದು ನಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಬೋರು ಯಾರು ಅಂತಂದರೆ ಅಂಥ ನೋವನ್ನು ಅನುಭವಿಸಿರುವವರೇ. ಸೊ ನೀವು ಹಾಗೆ ನೋಡಿದ್ರೆ ನಮ್ಮ ಸ್ನೇಹಿತರಿರ್ಬೋದು, ನಮ್ಮ ಕಲೀಗ್ಗಳಿರ್ಬೋದು, ಅಥವಾ ನಿಮ್ಮ ನೆರೆಹೊರೆಯಲ್ಲೂ ಕೂಡ ಎಷ್ಟೋ ಸತಿ ಸಿಮಿಲರ್ ಟ್ರಾಮಾದವರೇ. ಅಂದರೆ ಸರಿಯಾಗಿ ಒಬ್ಸರ್ವ್ ಮಾಡಿದ್ರೆ ಒಂದು ಪ್ಯಾಟರ್ನ್ ಇರುತ್ತೆ, ಪ್ಯಾಟರ್ನ್ ಇದ್ದೇ ಇರುತ್ತೆ. ವೆರಿ ಥಾಟ್ಫುಲ್ ಆ್ಯಂಡ್ ಇಂಟ್ರೆಸ್ಟಿಂಗ್. ನಾವು ಯೂಶ್ವಲಿ ಅದನ್ನು ಗಮನಿಸಲ್ಲ, ಅದು ನಾವು ಅದನ್ನು ಸಹಜವಾಗಿ ಆಗಿದೆ ಅಂತ ತಿಳ್ಕೊಂಡಿರ್ತೀವಿ ಅನಿಸುತ್ತೆ. ಸೊ ಒಂದು ರೀತಿಯಲ್ಲಿ ಈ ಥೆರಪಿಸ್ಟ್ ಲೈಫಲ್ಲಿ ದೀಪದ ಬುಡದಲ್ಲೇ ಕತ್ತಲು ಅಂತ ಆಗಿತ್ತು. ಆದರೆ ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಅನ್ನೋ ಥರ ಕೈಯಲ್ಲೇ ಇದಿತ್ತು. ಅಂದರೆ ಅವರು ಇನ್ನೂ ಒಂದು ಚೆನ್ನಾಗಿರೋ ಉದಾಹರಣೆ ಅಂತಂದರೆ, ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಗಿ ಹುಡುಕಿದ ಹಾಗೆ ಎಲ್ಲ ಕಡೆ ಹುಡುಕಿದ್ರು. ಮತ್ತು ಅವರು ಅದೇ ಡಿವೋರ್ಸ್ ಆದಂಥ ಗಂಡನ ಹತ್ರನೇ ಬಂದು ಒಳ್ಳೆ ಜೀವನವನ್ನು ಪಡ್ಕೊಂಡ್ರು. ಎಲ್ಲದಕ್ಕೂ ಕೂಡ ಆತ್ಮಾವಲೋಕನ ಮುಖ್ಯ. ಕೆಲವೊಮ್ಮೆ ನಮ್ಮ ಆತ್ಮಾವಲೋಕನ ಮಾಡೋದಕ್ಕೆ ನಮಗೆ ಸಾಧ್ಯ ಆಗದೇ ಇರುವಾಗ ಎಕ್ಸ್ಟರ್ನಲ್ ಹೆಲ್ಪ್ ಬೇಕು ಅನ್ನೋದನ್ನು ಅರಿತುಕೊಳ್ಳೋದು ಮುಖ್ಯ. ಎಸ್ಪೆಷಲಿ
ಥೆರಪಿಸ್ಟ್ಗಳಿಗೆ ಅದು ಆ ಅನಿವಾರ್ಯತೆ ಇದೆ ಅನ್ನೋದು ಗೊತ್ತಾಗೋದು ಸ್ವಲ್ಪ ತಡ ಆಗುತ್ತೆ ಅಂತ ಅನ್ಸುತ್ತೆ. ಯಾಕಂದರೆ ಅವರು ಯಾವತ್ತೂ ಇನ್ನೊಬ್ಬರ ಜೀವನವನ್ನು ಅನಲೈಸ್ ಮಾಡ್ತಾ ಇರ್ತಾರೆ. ಅದು ಹಿಂದೆ ಆ ಕೋಚ್ಗಳ ಕಥೆಯಲ್ಲೂ ಅದೇ ಆಯಿತು, ಇಲ್ಲೂ ಕೂಡ ಅದೇ ರೀತಿಯಾದಂಥ ಉದಾಹರಣೆ. ಯಾವತ್ತೂ ಅಷ್ಟೇ ನಮ್ಮ ಲೈಫನ್ನು ನಾವು ಒಂದು ಅವಲೋಕನ ಮಾಡ್ತಾ ಇರಬೇಕು ಆಗಿರುವಂಥದ್ದು ಅನಿವಾರ್ಯ ಅನ್ನೋದು ಇದರ ಸಾರ ಅಂತ ಅಂದ್ಕೊಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಬೆಳಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ಡಬಲ್ ಡೋಸ್ ಮಾಹಿತಿ ಮನೋರಂಜನೆ ನಿಮಗಾಗಿ ನಿತ್ಯ 2 ಹೊತ್ತು ಬರ್ತಾ ಇರುತ್ತೆ. ನೋಡಿ, ಈ ಪ್ರೀತಿನ ಎಲ್ಲರ ಜೊತೆ ಹಂಚಿ. ನಮಸ್ಕಾರ.